ನಾವು ಜೀವನದೊಳಗೆ ತಪ್ಪು ಮಾಡ್ತೀವಿ, ಫೇಲ್ ಆಗ್ತೀವಿ, ಕೆಲವೊಂದ್ಸತಿ ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ನಾವು ನಮ್ಮ ಪ್ರಾಬ್ಲಮ್ ಸಲುವಾಗಿ ಎವ್ರಿ ಟೈಮ್ ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀವಿ. ಯಾರು ಸಿಗಲಿಲ್ಲ ಅಂದ್ರೆ ದೇವ್ರಂತೂ ಅದಾನ. ಯಾಕಂದ್ರೆ ನಮ್ಮ ತಪ್ಪಿಗೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಮನುಷ್ಯಂದ ಕಾಮನ್ ನೇಚರ್. ಈ ನೇಚರಿಂದನೇ ನಮ್ಮಲ್ಲಿ ಕೆಲವರು ಸಫಲವಾಗೋದಿಲ್ಲ, ಅಂದ್ರೆ ಸಕ್ಸಸ್ ಆಗೋದಿಲ್ಲ. ನಾವು ಜೀವನದೊಳಗೆ ಸಕ್ಸಸ್ ಆಗಬೇಕು ಅಂತಂದ್ರೆ, ಖುಷಿಯಾಗಿರ್ಬೇಕು ಅಂತಂದ್ರೆ, ನಮ್ಮ ಲೈಫ್ ಒಳಗಾಗೋ ಎಲ್ಲ ಕೆಟ್ಟ ಮತ್ತು ಚಲೋ ವಿಷಯಗಳಿಗೆ ನಾವಷ್ಟ ಜವಾಬ್ದಾರಿ, ಬೇರೆ ಯಾರೂ ಅಲ್ಲ. ಈ ಸಮಯದೊಳಗೆ ಬಮ್ ಫಿಲಿಪ್ ಅವ್ರು ಹೇಳಿದ ಒಂದು ಮಾತು ನೆನ್ಪು ಬರ್ತೈತಿ. ನಿಮ್ಮ ಜೀವನದೊಳಗೆ ನಡೆಯೋ ತಪ್ಪುಗಳಿಗೆ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಎಲ್ಲಿ ತನಕ ಬಿಡಂಗಿಲ್ಲೋ ಅಲ್ಲಿ ತನಕ ನೀವು ಸಕ್ಸಸ್ಫುಲ್ ಆಗೋದಿಲ್ಲ. ನಾ ಹೇಳೋ ಮಾತು ನಿಮ್ಮಲ್ಲೇ ಕೆಲವರು ಒಪ್ಪಂಗಿಲ್ಲ. ಆದ್ರೆ ನಾ ಕೇಳೋ ಒಂದು ಪ್ರಶ್ನೆಗೆ ಮನಸ್ಸು ಮುಟ್ಕೊಂಡು ಉತ್ತರ ಕೊಡ್ರಿ. ನೀವು ಒಂದು ಪ್ರಾಜೆಕ್ಟ್ ಮೇಲೆ ಬಹಳ ದಿನದಿಂದ ಕೆಲಸ ಮಾಡ್ತಿರ್ತೀರಿ. ಅವಾಗ ಇನ್ನೊಬ್ಬ ಯಾರೋ ಬಂದು ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ ನಿಮಗೆ ಸಣ್ಣ ಹೆಲ್ಪ್ ಮಾಡ್ದಾನ. ಅವಾಗ ಆ ಪ್ರಾಜೆಕ್ಟ್ ಸಕ್ಸಸ್ ಕ್ರೆಡಿಟ್ ಎಲ್ಲ ಆ ಬೇರೆದವ್ನು ಕೊಡ್ತೀರೇನು? ಮನಸ್ಸಿಂದ ಹೇಳ್ಬೇಕಂದ್ರೆ ಯಾರು ಸಣ್ಣ ಹೆಲ್ಪ್ ಮಾಡಿದ್ದಕ್ಕೆ ಪೂರ್ತಿ ಕ್ರೆಡಿಟ್ ಬೇರೆಯವ್ರಿಗೆ ಕೊಡಲ್ಲ ಮತ್ತು ಕೊಡಬಾರ್ದು ಕೂಡ. ಈಗ ಈ ಮಾತು ಸರಿ ಅಂತಂದ್ರೆ ಬೇರೆ ಯಾರ್ದೋ ಸೆಲ್ಫ್ ಇನ್ಫ್ಲೂಯೆನ್ಸ್ ಇಂದ ನಮಗೇನಾರ ಕೆಟ್ಟದ್ದು ಆತು ಅಂತಂದ್ರೆ ನಾವು ಅವ್ರನ್ನ ಬ್ಲೇಮ್ ಮಾಡೋದು ತಪ್ಪು. ಇದನ್ನಿನ್ನೂ ಡೀಟೇಲ್ ಆಗಿ ತಿಳಿಯಾಕ ಒಂದು ಎಕ್ಸಾಂಪಲ್ ಮೂಲಕ ನೋಡೋದು. ನಿಮಗೆ ಬಹಳಷ್ಟು ರೊಕ್ಕ ಸಿಗ್ತಾವ ಅಂತ ತಿಳ್ಕೊರಿ. ಅದನ್ನ ಮನೆಗೆ ಒಯ್ಯಾಕ ನೀವೊಂದು ಹಳೆ ಗೋಣಿ ಚೀಲದೊಳಗೆ ತುಂಬಿಕೊಂಡು ಬಸ್ ಹತ್ತಿರಿ. ಆ ಬಸ್ ಒಳಗೆ ಅಂತ ಗೋಣಿ ಚೀಲ ಬಹಳಷ್ಟು ಮಂದಿ ಕಡೆ ಇರ್ತಾವು. ಅವಾಗ ನೀವು ಗೋಣಿ ಚೀಲ ಹಂಗ ಬಸ್ನಾಗ ಇಟ್ಟು ಮಕ್ಕೊಂತೀರಿ. ಆಮೇಲೆ ನಿಮ್ ಸ್ಟಾಪ್ ಬಂದ ಕೂಡಲೇ ಇಳಿದು ಹೋಗ್ತೀರಿ. ಮನೆಗೆ ಹೋಗಿ ಖುಷಿಯಾಗಿ ಗೋಣಿ ಚೀಲ ಓಪನ್ ಮಾಡಿ ನೋಡ್ತೀರಿ. ಅವಾಗ ಅದ್ರೊಳಗ ರೊಕ್ಕದ ಬದ್ಲಿ ಕಾಳು ಕಡಿ ಇರ್ತಾವು. ಅವಾಗ ನೀವು ನಿಮ್ ಜೋಡಿ ಬಸ್ ಒಳಗೆ ಇದ್ದವ್ರು ಎಲ್ಲಾರ್ಗು ಬೈತೀರಿ. ಹಂಗ ದೇವ್ರಿಗೆ ಸತಕ್ ಬ್ಲೇಮ್ ಮಾಡ್ತೀರಿ. ಆದ್ರೆ ಇಲ್ಲಿ ತಪ್ಪು ನಿಮ್ದಷ್ಟ ಐತಿ. ಅದನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಿತ್ತ. ಬೇರೆಯವರು ಬೇಕಂತ ಕಳುವು ಮಾಡ್ಯಾರ ಅನ್ನಾಕ ಅದ್ರೊಳಗ ರೊಕ್ಕ ಇದ್ದಿದ್ದ ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಅದನ್ನು ಬಿಟ್ಟು ಬೇರೆಯವರಿಗೆ ಅನ್ನೋ ಯಾವ ಹಕ್ಕು ನಿಮಗಿಲ್ಲ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟ. ನಾವು ಇಂಥ ತಪ್ಪು ಯಾವಾಗೂ ಮಾಡ್ಕೊತಾನೆ ಇರ್ತೀವಿ. ಅದನ್ನ ಬೇರೆಯವ್ರ ಮೇಲೆ ಹಾಕೊಂತಾನೆ ಇರ್ತೀವಿ. ಅದನ್ನ ನಾವಿಲ್ಲೇ ಸುಧಾರಿಸ್ಕೋಬೇಕು. ನಾವು ನಮ್ಮ ತಪ್ಪುಗಳನ್ನ ಎಲ್ಲಿ ತನಕ ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ ಅಲ್ಲಿ ತನಕ ಲೈಫ್ ಒಳಗ ಮುಂದೆ ಬರಂಗಿಲ್ಲ. ಮತ್ತ ಅದ ತಪ್ಪು ಮಾಡ್ಕೊಂತಾನೆ ಇರ್ತೀವಿ. ನಮ್ಮ ಲೈಫ್ ಒಳಗ ನಾವು ಸಕ್ಸಸ್ ಆಗ್ಬೇಕಂದ್ರೆ, ಖುಷಿಯಾಗಿರ್ಬೇಕಂದ್ರೆ ನಾವು ನಮ್ಮ ತಪ್ಪು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ತಿದ್ಕೋಬೇಕು. ನೀವು ಅದನ್ನ ಇನ್ನೂ ಕಲ್ತಿಲ್ಲ ಅಂತಂದ್ರೆ ಡೋಂಟ್ ವರಿ, ಇನ್ನೂ ಟೈಮ್ ಮಿಂಚಿಲ್ಲ. ನೀವು ಇವತ್ತಿಂದಾನೆ ಚಲೋ ಮಾಡ್ಬೋದು. ಅದರಿಂದ ನಿಮಗೆ ಭಾಳ ಲಘು ಸಕ್ಸಸ್ ಸಿಗ್ತೈತಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಅವರು ತಮ್ಮ ತಪ್ಪಿಗೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಬಿಟ್ಟು ಜೀವನದೊಳಗೆ ಸಕ್ಸಸ್ ಕಾಣಲಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ನನ್ನ ಜೋಡಿ ಹಂಚ್ಕೋರಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮಸ್ಕಾರ.